ನಮ್ಮ ದೇಶದೊಳಗಡೆ ಒಬ್ಬನೇ ಒಬ್ಬ ಭಯೋತ್ಪಾದಕ ಶತ್ರು ಹೊರಗಡೆ ಬರೆದ ರೀತಿಯಲ್ಲಿ ಗಡಿಯ ಕಾವಲನ್ನು ಕಾಯ್ತಕ್ಕಂಥ ಸೈನಿಕರಿಗೆ ಅತ್ಯಂತ ಆತ್ಮಸ್ಥೈರ್ಯವನ್ನು ಕೊಟ್ಟು ಅತ್ಯಾಧುನಿಕವಾದಂತಹ ಆಯುಧಗಳನ್ನು ಕೊಟ್ಟು ಶತ್ರುಗಳು ಹೊರಗಡೆ ಬಂದ್ರೆ ಎಷ್ಟು ಗುಂಡು ಖಾಲಿ ಐತೆ ಅಂತ ಲೆಕ್ಕನೆ ಕೊಡಬೇಡ್ರಿ ಸರ್ಕಾರಕ್ಕೆ, ಎಷ್ಟು ಬೇಕಾದ್ರೂ ಗುಂಡಾಸ್ತ್ರಿ, ಶತ್ರು ಹೊರಗಡೆ ಬರಬಾರದು ಅಂತಕ್ಕಂಥ ಧೈರ್ಯವನ್ನು ಕೊಟ್ಟಿರ್ತಕ್ಕಂಥ ದೀಪಾವಳಿ ಆಯುಧ ಪೂಜೆಯಲ್ಲಿ ಗಡಿಯಲ್ಲಿ ಹೋಗಿ ಸೈನಿಕರ ಜೊತೆಯಲ್ಲಿ ದೀಪಾವಳಿಯನ್ನು ಆಚರಿಸ್ತಕ್ಕಂಥ ಹೋಳಿ ಹಬ್ಬವನ್ನು ಆಚರಿಸ್ತಕ್ಕಂಥ ಪ್ರಧಾನಮಂತ್ರಿ ಬೇಕಾ? ಇದನ್ನು ಇಡೀ ದೇಶ ನೋಡ್ತದೆ ಬಂಧುಗಳೇ. ಇಂಥ ಪ್ರಧಾನಿ ಏನಾದ್ರು ಪಾಕಿಸ್ತಾನಕ್ಕೆ ಸಿಕ್ಕಿದ್ರು ಕೂಡ ಇವತ್ತು ಅವ್ರು ಕುತ್ಕೊಂಡು ಪ್ರಧಾನಿ ಮಾಡ್ಕೊಂತಾರೆ ನರೇಂದ್ರ ಮೋದಿ ಅವರನ್ನ. ಅವ್ರು ಅಷ್ಟೋ ಜನ ಹೇಳಿದ್ರು ನಿಮ್ದು ಬೇಡ, ಪ್ರಧಾನಮಂತ್ರಿ ನರೇಂದ್ರ ಬೇಕು ಅಂತ ಹೇಳಿದ್ರು. ಬ್ರೆಡ್ಗಳಲ್ಲಿ ಮರ್ಡರ್ ಮಾಡ್ತಾರೆ, ತಗೊಂಡು ಯಾರೋ ವ್ಯಾಪಾರಿ ಮಾಡೋನೋ ಹಣ್ಣೆ ಎತ್ಕೊಂಡು ಹೊಡೋಗ್ತಾವ್ರೆ. ಗೋಧಿ ಇಲ್ಲ, ದುಡ್ಡು ಕೊಟ್ಟರು ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ. ನಮ್ ದೇಶದಲ್ಲಿ ಏನಿಲ್ಲ ಹೇಳಿ, ದುಡ್ಡು ಕೊಟ್ಟಿನಿ ಏನಿಲ್ಲ ಹೇಳಿ ನೋಡ. 144 ಕೋಟಿ ಜನಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನ ಕೊಟ್ಟಿರ್ತಕ್ಕಂಥವ್ರು ನರೇಂದ್ರ ಮೋದಿ. ಅವ್ರಿಗೇನು ಮಕ್ಕಳಿದಾರ, ಸಂಸಾರ ಅನ್ನೋದಿದೆಯಾ? ಪ್ರಧಾನಮಂತ್ರಿ ಆಗಿ ಏನಾದ್ರು ದುಡ್ಡು ಮಾಡಿ ಅವ್ರು ಮನೆ ಕಟ್ಕೊಬೇಕು ಅಂತ ಏನಿದೆಯಾ? ಗಾಂಧಿನಗರದಲ್ಲಿ ಗುಜರಾತ್ ಅಲ್ಲಿ ಒಂದು ಹಳೆ ಮನೆ ಬಿಟ್ರೆ ಅವರ ತಾತನ ಆಸ್ತಿ, ಇನ್ನೊಂದು ಸ್ವಂತ ಮನೆ ಮಾಡಿಲ್ಲ ರೀ. ಸರ್ಕಾರಿ ಬಂಗ್ಲೆಯಲ್ಲಿ ಇರ್ತಕ್ಕಂಥವ್ರು, ಸ್ವಂತ ಕಾರ್ ಇಲ್ಲ. ಅವ್ರ ಇಡೀ ಆಸ್ತಿ ಎಲ್ಲ ಲೆಕ್ಕ ಆದ್ರೂ ಕೂಡ 2.5 ಕೋಟಿ ರೂಪಾಯಿ ಬರೋದು ಅವ್ರ ಸಂಬಳ ಗಿಂಬಳ ಎಲ್ಲ ಸೇರಿದ್ರು. ಇಂಥ ಒಬ್ಬ ಪ್ರಾಮಾಣಿಕ ಪ್ರಧಾನಿ ಬೇಕು, ನೀವು ನೋಡ್ಕೊಳ್ಬೇಕು. ಇನ್ 4-5 ದಿನ ಐತೆ ಎಲೆಕ್ಷನ್ ನಲ್ಲಿ. ಇವತ್ತೆಲ್ಲ ನಮ್ಮ ಮಾತು ಕೇಳಿದ್ಮೇಲೆ ನರೇಂದ್ರ ಮೋದಿ ಅವರಿಗೆ ವೋಟ್ ಹಾಕೋದು ಅಂತ ಹೋಗಿ ಕೊನೆಯ 2 ದಿನದಲ್ಲಿ ಏನಣ್ಣ ಹಂಗೆ ಓದ್ತಾ ಇದೀಯಾ, ಬರೀ ಪಾಪ್ಯುಲೇಟ್ ಏನು ಕೊಡಲ್ವಾ ಅಂತ ಹೇಳಿದ್ಮೇಲೆ ನಾವ್ ಹೇಳಿದ್ದಕ್ಕೂ ಕೇಳಿದಕ್ಕೂ ಏನು ಅರ್ಥ ಬರೋದಿಲ್ಲ. ದೇಶವನ್ನ ಮಾರ್ಕೊಳ್ಳೋಂತ ಜನಗಳು ನಮ್ ವ್ಯತ್ಯಾಸನೇ ಇರೋದಿಲ್ಲ. ಬರ್ತದೆ ಕಾರ್ಪೊರೇಷನ್, MLA ಎಲೆಕ್ಷನ್, ಬೇರೆ ಬೇರೆ ಎಲೆಕ್ಷನ್ ಅಲ್ಲಿ, ಅವೆಲ್ಲ ಲೋಕಲ್ ಎಲೆಕ್ಷನ್. ಇದು ದೇಶವನ್ನ, ಭಾರತ ಮಾತೆಯನ್ನ ಜಗಜ್ಜನನಿಯನ್ನಾಗಿ ಮಾಡೋದಕ್ಕೆ. ಬ್ರಿಟಿಷ್ ಹೇಳ್ತಾನೆ, ಇಂಡಿಯಾ ಇಸ್ ಮದರ್ ಆಫ್ ಅಸ್ ಆಲ್, ಭಾರತ ನಮ್ಮ ಎಲ್ಲರ ತಾಯಿ ಅಂತ ಬ್ರಿಟಿಷ್ ಹೇಳ್ತಾನೆ. ಇವತ್ತು ಒಂದು ಕಾಲದಲ್ಲಿ ಜಗಜ್ಜನನಿ ಆಗಿದ್ದಂತ ಭಾರತವನ್ನ ತುಂಡು 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 ಮಾಡಿ ಇಡೀ ದೇಶವನ್ನ ಲೂಟಿ ಮಾಡೋದಕ್ಕೆ ಲೂಟಿಕಾರ ಕೈ ಕೊಟ್ಟಂತಹ, ಸ್ವತಃ ಲೂಟಿ ಮಾಡುವಂತಹ ಕಾಂಗ್ರೆಸ್ಗೆ ಅಧಿಕಾರವನ್ನು ಕೊಡ್ಬೇಕಾ? ಅತ್ಯಂತ ಪ್ರಾಮಾಣಿಕವಾಗಿ 10 ವರ್ಷಗಳಲ್ಲಿ ಒಂದು ಭ್ರಷ್ಟಾಚಾರದ ಆರೋಪವಿಲ್ಲದೆ ಕೇಂದ್ರ ಸರ್ಕಾರವನ್ನು ನಡೆಸ್ಕೊಂಡು ಬಂದಂತ 18 ಗಂಟೆಗಳ ಕಾಲ ದೇಶದ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ಬಂಧುಗಳೇ, ಅದಕ್ಕೋಸ್ಕರ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಕ್ಕಂಥದ್ದು, 26ನೇ ತಾರೀಕು ಚುನಾವಣೆ, ಸೀರಿಯಲ್ ನಂಬರ್ 4, ಕಮಲದ ಗುರುತು ಡಾಕ್ಟರ್ ಸುಧಾಕರ್ ಅವರು. ಇವರಿಗೆ ತಾವೆಲ್ಲ ಕೂಡ ಬೆಂಬಲವನ್ನ ಕೊಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡೋದಕ್ಕೆ ಬಂದಿದ್ದೀರಿ. ಕೇವಲ ಇನ್ನು ಚುನಾವಣೆ 5 ದಿನ ಮಾತ್ರ ಬಾಕಿ ಐತೆ, 5 ದಿನ ಮಾತ್ರ ಬಾಕಿ ಐತೆ. ನಾವೆಲ್ಲ ಕೂಡ ಕಾರ್ಯಕರ್ತರು ಹೆಚ್ಚಿನ ಶ್ರಮವನ್ನ ಪಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಡಾಕ್ಟರ್ ಸುಧಾಕರ್ ಅವರು ಈಗ ತಮ್ಮನ್ನೆಲ್ಲ ಕುಳಿತು ಮಾತಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಅವ್ರು ಬಹಳ ಪಾಪ ಐತೆ, 30% ರೇಟ್ ಜಾಸ್ತಿ ಮಾಡೋರು, ಎಣ್ಣೆ ರೇಟ್ ಬಿಟ್ಟಾನ ಅವನು ಅಂತ